ಮಹಿಳೆಯರು ಆರ್ಥಿಕವಾಗಿ ಪ್ರಗತಿ ಸಾಧಿಸಿದರೆ ಇಡೀ ಕುಟುಂಬವೇ ಪ್ರಗತಿ ಸಾಧಿಸುತ್ತದೆ. ಮಹಿಳೆಯರು ಸಂಘಗಳ ಮೂಲಕ ಬಿಡುವಿನ ಸಮಯವನ್ನ ಆರ್ಥಿಕತೆಗೆ ಬಳಸಿಕೊಳ್ಳಬೇಕು. ಉದ್ಯಮಿ ಯಶಸ್ಸಿಗೆ ಆರ್ಥಿಕ ಶಿಸ್ತು ಮುಖ್ಯವಾಗಿದೆ ಎಂದು ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಧನ್ ಫೌಂಡೇಶನ್ ಕಳಾಂಜಿಯಂ ಕಟ್ಟೆ ಗಣಪತಿ ಮಹಿಳಾ ಒಕ್ಕೂಟದಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ತಾಲೂಕಿನ ರೈತ ಉತ್ಪಾದಕ ಕಂಪನಿ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕಟ್ಟೆ ಗಣಪತಿ ಮಹಿಳಾ ಒಕ್ಕೂಟದ ಸರ್ವ ಸದಸ್ಯರ ಸಭೆ ಯಶಸ್ವಿಯಾಗಿದೆ. ತಾಲೂಕಿನಲ್ಲಿ 300ಕ್ಕೂ ಹೆಚ್ಚು ಮಹಿಳೆಯರು ಒಕ್ಕೂಟ ಸಕ್ರಿಯವಾಗಿ ಕಾರ್ಯಪ್ರವೃತ್ತರಾಗಿದ್ದು, ಎಸ್ಬಿಐ ಬ್ಯಾಂಕ್ನಿಂದ 10 ಕೋಟಿಗೂ ಅಧಿಕ ಹಣವನ್ನ ಮಹಿಳಾ ಒಕ್ಕೂಟದಿಂದ ಸದಸ್ಯರು ಸಾಲ ಪಡೆದು ಸ್ವಾವಲಂಬಿ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಮಹಿಳೆಯರ ಆರ್ಥಿಕತೆಯ ಬೆಳವಣಿಗೆಯನ್ನ ಕಂಡು ಸಂತೋಷವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಕಳಾಂಜಿಯಂ ಎಫ್ಪಿಒ ನಿರ್ವಾಹಕ ಉಮೇಶ್, ಎಚ್ಪಿ ಕೆನರಾ ಬ್ಯಾಂಕ್ ಡಿವೈಎಂ ರವಿಕುಮಾರ್, ಮಹಿಳಾ ಕಳಾಂಜಿಯಂ ಒಕ್ಕೂಟದ ಡಿಆರ್ಸಿ ಶೈಲಜಾ, ಕೃಷಿ ಅಧಿಕಾರಿ ವೆಂಕಟೇಶ್, ಅಧ್ಯಕ್ಷೆ ರಾಧಮ್ಮ, ಉಪಾಧ್ಯಕ್ಷೆ ಕಮಲಮ್ಮ, ನಿರ್ದೇಶಕಿ ವಿಸಿ ಲಕ್ಷ್ಮಮ್ಮ, ರಾಜೇಶ್ವರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿಮಗೆ ಬೇಕಾದಂತೆ ಇರ್ತದೆ. ಅಂದರೆ ನೀವು ಸಂಘದ ರೀತಿಯಲ್ಲಿ ಬಂದರೆ ನಿಮಗೆ ಸಾಲ ಸೌಲಭ್ಯ ಇರುತ್ತೆ, ವೈಯಕ್ತಿಕವಾಗಿ ಸಾಲ ಸೌಲಭ್ಯ ಇರುತ್ತೆ. ಎರಡು ಮಕ್ಕಳು ಸಂಘವನ್ನು ಬಂದರೆ ನಿಮಗೆ ಹೆಚ್ಚು ಅನುಕೂಲ ಮತ್ತು ಬೇಗ ಶೀಘ್ರವಾಗಿ ನಿಮಗೆ ಸಿಗುತ್ತೆ, ಸಾಲ ಸೌಲಭ್ಯ ಇರುತ್ತದೆ. ಹಾಗೆ ಯಾವುದೇ ಗ್ಯಾರಂಟಿಗಳು ಅಂದರೆ ಸಾಕ್ಷಿದಾರರ ಅವಶ್ಯಕತೆ ಇರುವುದಿಲ್ಲ. ಗೌರ್ಮೆಂಟ್ ನಿಮಗೆ ಸಿಗುತ್ತೆ. ನಿಮಗೆ ನೀವು ಎಷ್ಟು ಮಾಡಿದ್ದೀರಿ ಅದರ ಮೇಲೆ ಈ ದಿನ ಕಟ್ಟೆ ಗಣಪತಿ ಕಳಂಜಿಯಂದು ಸರ್ವ ಸದಸ್ಯರ ಸಭೆ ತುಂಬ ಯಶಸ್ವಿಯಾಗಿ ನಡೆಯಿತು. ಇಲ್ಲಿ ಕೊರಟಗೆರೆ ತಾಲೂಕಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಂಘಗಳನ್ನ ಅವರು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದನೂ ಅವರಿಗೆ ಸುಮಾರು 10 ಕೋಟಿಗೂ ಮೇಲೆ ಸಾಲಗಳನ್ನ ಕೊಟ್ಟಿದ್ದೇವೆ. ಆ ಸಾಲಗಳನ್ನ ಸದುಪಯೋಗ ಪಡ್ಕೊಂಡಿದ್ದಾರೆ. ಅದೇ ಥರ ಅವರು ಹಣದ ಮೊತ್ತವನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ. ಹಾಗೆ ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಬೆಳೀತಾ ಇರೋದು ನಮಗೆ ಸಂತೋಷ ತಂದಿದೆ. ಎಲ್ಲ ಮಹಿಳಾ ಸಬಲೀಕರಣಕ್ಕೆ ಇದು ಪ್ರೇರಕ ಆಗ್ತಾ ಇದೆ. ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅಂತ ನಾವು ಆಶಯ ಪಡ್ತೀವಿ. ಮಂಜುನಾಥ್ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್, ಕೊರಟಗೆರೆ. ಥ್ಯಾಂಕ್ ಯು ಸರ್. ಎಲ್ಲರೂ ನಮಸ್ಕಾರ. ನಾವು ಕಟ್ಟೆ ಗಣಪತಿ ಮಹಿಳಾ ಕಳಂಜಿಯಂ ಒಕ್ಕೂಟದಲ್ಲಿ 4 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆನೂ ತುಂಬ ಜನ ಇದರಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಬಟ್ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿರೋದು 2004ರಲ್ಲಿ ಸ್ಟಾರ್ಟ್ ಆಗಿರೋದು, ಮತ್ತು 2006ರಲ್ಲಿ ನಮ್ಮ ಫೆಡರೇಷನ್ ಏನು ರಿಜಿಸ್ಟರ್ ಆಯಿತು. ಇದರ ಅಂಡರು ಸರ್ ಫಸ್ಟ್ ಇವಾಗ ಎಟ್ ಪ್ರೆಸೆಂಟು ನಮ್ಮ ಹತ್ರ 376 ಸಂಘಗಳಿದ್ದಾವೆ ಸರ್. ಅದರಲ್ಲಿ ನಮ್ಮ ಸಂಘದ ಮೆಂಬರ್ದು ಉಳಿತಾಯ ಬಂದು 10 ಕೋಟಿ ಇದೆ ಸರ್. ಮತ್ತು ನಾವು ಬ್ಯಾಂಕ್ ಕಡೆಯಿಂದ 11 ಕೋಟಿ ಸಾಲಗಳನ್ನ ನಾವು ಕೊಡಿಸ್ಕೊಟ್ಟಿದ್ದೀವಿ ಸರ್ ಇವಾಗ. ಮತ್ತು ಅದು ಆ ಸಾಲಗಳನ್ನ ನಮ್ಮ ಮೆಂಬರ್ಸು ಎಜುಕೇಷನ್ ಪರ್ಪಸ್ಸು ಮತ್ತು ಹೆಲ್ತ್ ಪರ್ಪಸ್ಸು ಮತ್ತು ಹೋಮ್ ಕನ್ಸ್ಟ್ರಕ್ಷನ್ಸ್ ಪರ್ಪಸ್ಸು ಎಲ್ಲ, ಮತ್ತು ಏನು ಅಗ್ರಿಕಲ್ಚರ್ ಪರ್ಪಸ್ಸು ಎಲ್ಲ ರೀತಿಯಿಂದ ಹಣನ ಏನು ಉಪಯೋಗಿಸ್ಕೊಳ್ತಿದ್ದಾರೆ ಸರ್. ಮತ್ತು ಅದರಿಂದನೂ ಅವರೆಲ್ಲ ತುಂಬ ಚೆನ್ನಾಗಿ ಬೆನಿಫಿಟ್ಸು ತೊಗೊಂಡಿದ್ದಾರೆ. ಮತ್ತು ನಾವು ನಮ್ಮ ಇವಾಗ ನಾವು ಒಂದು ಒಂದು 3 ವರ್ಷದಿಂದ ಆಯಿತು ಸರ್. ಇವಾಗ ಒಂದು ಸುಗಮ್ ಫೆಡರೇಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ ಫೆಡರೇಷನ್ ಥ್ರೂ ನಾವು ಏನು ಜನಗಳಿಗೆ, ನಮ್ಮ ಸದಸ್ಯರಿಗೆ ನಾವು ಏನು ಹೆಲ್ತ್ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೀವಿ ಸರ್. ಪ್ರತಿಯೊಂದು ಒಂದು ಏನು ಮೊಬೈಲ್ ವೆಹಿಕಲ್ ಅಂತ ಮಾಡಿಕೊಂಡು ಅದ್ರ ಥ್ರೂ ನಾವು ಏನು ಹೆಲ್ತ್ ಕ್ಯಾಂಪ್ಸ್ಗಳನ್ನ ಎಲ್ರಿಗೂ ನಮಸ್ಕಾರ. ನಮ್ಮ ಸಂಸ್ಥೆ 2004-2005ನೇ ಇಸ್ವಿಗೆ ಈ ಒಂದು ಕಳಂಜಿಯಂ ಕಾರ್ಯಕ್ರಮ ಪ್ರಾರಂಭವಾಯಿತು. ಆ ಕಳಂಜಿಯಂ ಕಾರ್ಯಕ್ರಮದ ಮುಖಾಂತರ ತಾಲೂಕಿನಾದ್ಯಂತ ನಾವು ಸಂಚರಣೆ ಮಾಡ್ಕೊಂಡು ಬಡ ಮಹಿಳೆಯರನ್ನ ಕಳಂಜಿಯಂ ಸಂಘಗಳ ಮುಖಾಂತರ ಸಂಘಟನೆ ಮಾಡಿ ಅವ್ರಿಗೆ ನಮ್ಮ ಸಮೀಪದಲ್ಲಿರ್ತಕ್ಕಂಥ SBI ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, KGB ಬ್ಯಾಂಕ್ ಇರ್ಬೋದು ಅಂಥ ಒಂದು ಬ್ಯಾಂಕ್ಗಳಿಂದ ನಾವು ಸಾಲವನ್ನು ಕೊಟ್ಟು ಅವರ ಸಮಗ್ರ ಅಭಿವೃದ್ಧಿಗೆ ನಾವು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷ ನಾವು ಮಹಿಳಾ ಸಬಲೀಕರಣ
ಗೋಸ್ಕರ ಕೆಲಸ ಮಾಡ್ತಿದ್ದೀವಿ. ಸುಮಾರು 2004-2005 ಸ್ಥಾಪನೆ ಆಗಿ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿ 21ನೇ ವರ್ಷಕ್ಕೆ ನಾವು ಇವತ್ತು ಕಾಲಿಟ್ಟಿದ್ವಿ. ಇವತ್ತು ಎಲ್ಲ ಮಹಿಳೆಯರ ಒಂದು ಸಹಕಾರದಿಂದ ನಾವು ಇವತ್ತು ಕೊರಟಗೆರೆಯಲ್ಲಿ ಒಂದು ಒಳ್ಳೆಯ ಒಂದು ಕಚೇರಿಯನ್ನು ತಗೊಂಡು ಅವರ ಒಂದು ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡ್ತಾ